ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಏನು ಗೊತ್ತಾ, ಈ ಸತಿ ಅಂತೂ ಏಪ್ರಿಲ್ ಮೇ ತಿಂಗಳಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೆ. ಇದು ಒಂದು ಬಸವ ಜಯಂತಿ ದಿವಸ ನಮ್ಮ ಎದುರುಗಡೆ ಮನೆಯವರು ಒಂದು ಗುದ್ಲಿ ಪೂಜೆಯನ್ನು ಮಾಡಿದ್ರು. ಅಲ್ಲಿ ಮೊದಲಿಗೆ ಗುದ್ಲಿ ಪೂಜೆನ ಮುಗಿಸಿ ಅದಾದಮೇಲೆ 3 ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬಂದು ನಾವು ಎಲ್ಲೆಲ್ಲಿ ಗೃಹ ಪ್ರವೇಶಕ್ಕೆ ಹೋದೋ ಆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅರಹವಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ಯಶ್ಚೇತ್ಸಮದೇಸ್ಯ ಪೂಜಾನಾಮ್ನ್ಯ ದಾನಾನಾಮ್ನ್ಯ ನಮನಮಾಜನಿತಾ ತಾಪತ್ರಯ ನಿವಾರಣ ಶ್ರೀ ಪಾರ್ವತಿ ಪರಮೇಶ್ವರ ಕೃಪಾಗಣಾಕ್ಷಾದಿತ್ಯರ್ಥಂಚ ಸಂಕಲ್ಪೇನ ಮುಖೇನ ಯೋ ವೇದ ಅಂಬಾ ಭವಾನಿ ಗಂಗಾ स्तनोऽपि विषयमदेवतं यथायो योपां पुष्पं पुष्पवान् प्रजावान् पुष्पवान् भवते एवं वेदा चन्द्रमा अपं पुष्पं पुष्पवान् प्रजावान् पुष्पवान् भवते स्मारामालं समर्पयामि. ನೋಡಿ, ಮನೆಯನ್ನು ಕುಟೀರವನ್ನು ನಿರ್ಮಾಣವನ್ನು ಮಾಡಿ ಕೊಡ್ತಿದ್ದೀರಾ. ಆ ಮನೆಯ ನಿರ್ಮಾಣದ ಮೊದಲ ಹಂತ ಒಂದು ಭೂಮಿ ಪೂಜೆ ಅಂತ ಮಾಡ್ತೀವಿ. ಭೂಮಿ ಪೂಜೆ ಏನಕ್ಕೆ ಭೂಮಿ ಪೂಜೆ ಮಾಡ್ತೀವಪ್ಪ ಅಂತಂದ್ರೆ, ಈ ಸ್ಥಳದಲ್ಲಿ ಯಾವುದೋ ಒಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಏನೋ ಒಂದು ವಾಸ ಮಾಡ್ತಿರ್ಬಹುದು ಅಲ್ವಾ, ಅಥವಾ ಭೂಮಿ ಅಡಿಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗೆ ಒಂದು ಇರುವೆನಾದ್ರೂ ಇಲ್ಲಿ ಗೂಡು ಕಟ್ಟಿತ್ತು ಅಲ್ವಾ, ಆ ಇರುವೆ ಗುಡಿಗೆ ಹೇಳಿದ್ನ ನನ್ನ ಜಾಗ ಇದ್ದು, ನಾನು ಇವತ್ತು ಮನೆ ಮಾಡ್ತಾ ಇದ್ದೀನಿ, ಇವತ್ತಿಂದ ಹೋಗ್ಬಿಡು ಅಂತ ಬಂದು ಒಂದು ಜಾಗನ ಕ್ಲೀನ್ ಮಾಡ್ತೀವಿ, ಒಂದೊಂದು ಮನೆ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಇರುವೆ ಒಂದು ಗೂಡು ಕಟ್ಟಿರುತ್ತೆ, ಆ ಇರುವೆ ಗೂಡನ್ನ ಕಿತ್ಕೊಂಡಾಗತ್ತಲ್ವಾ ಈ ಸಮಯದಲ್ಲಿ. ಆ ಇರುವೆ ಅದಕ್ಕೂ ನೋವಾಗುತ್ತಲ್ಲ, ಅದು ಒಂದು ಜೀವಿ ಅಲ್ವಾ, ಅದು ಅದರದೇ ಆದ ಒಂದು ನೋವನ್ನು ಹೊರ ಹಾಕುತ್ತಲ್ವಾ. ಅದೋಸಕ್ಕೆ ನಾವು 3 ಏಟ್ ಹಾಕ್ಬೇಕು. ನಿಮ್ಮ ಮಂದಿಯವ್ರ ಹೆಸರು ಹೇಳಿ, ನಿಮ್ಮ ತಾಯಿ ತಂದೆ ಹೆಸರು ಹೇಳಿ, ಒಳ್ಳೇದಾಗ್ಲಿ ಅಂತ, ನಮ್ಮ ಮನೆ ಬೇಗ ಆಗ್ಲಿ ಅಂತ ಹೇಳಿ 3 ಏಟ್ ಹಾಕಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಿರಂಗೇ ಸುಷ್ಟುವಾಗುಂ ಸಸ್ತನೋ ವಿವೇಚೇಮ ದೇವಮಿದಾಯು. ನಮ್ಮ ಅಜ್ಜಿ ಮನೆ ಹಳೆ ಮನೆ ನೋಡಿದ್ರ ಆಂಟಿ ನೀವು? ನೋಡಿ, ಇಲ್ಲ ಕಲ್ದ ಕಡೆ ಐತಿ. ಮತ್ತೆ ಚೆನ್ನಾಗಿದ್ರಾ? ಸ್ನೇಹಿತರೆ, ನಾವು ಗುದ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮಮ್ಮ ಹಾಗೆ ದೀಕ್ಷಾ ಅವ್ರನ್ನ ಕರ್ಕೊಂಡು ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋದೋ. ಅಲ್ಲಿ ನಮ್ಮ ಆಂಟಿ ಕಾಯ್ತಾ ಇದ್ರು. ನಮ್ಮ ಆಂಟಿನೂ ಸಹ ಕರ್ಕೊಂಡು ನಾವಿವಾಗ ರಾಮನಾಥ್ಪುರ ಕಡೆ ಹೋಗ್ತಾ ಇದ್ವಿ. ರಾಮನಾಥ್ಪುರದಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ನಮ್ಮೂರವರು ಹೊನ್ನೆಕೊಪ್ಪಲವರು ರಾಮನಾಥ್ಪುರದಲ್ಲಿ ಸೈಟ್ ತೊಗೊಂಡು ಅಲ್ಲಿ ಒಂದು ಮನೆಯನ್ನು ಮಾಡಿದರು. ಅಲ್ಲಿ ಗೃಹ ಪ್ರವೇಶಕ್ಕೆ ಕರೆದಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವ್ರ ಮನೆಗೆ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸ್ನೇಹಿತರೆ, ನಾವು ಎಲ್ಲ ನಮ್ಮ ಮಮತಕ್ಕ ಅವ್ರ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ಹೇಗೂ ರಾಮನಾಥ್ಪುರಕ್ಕೆ ಬಂದಿದ್ವಲ್ವ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಯಾರು ಕಾರಿಂದ ಇಳಿಲಿಲ್ಲ. ಯಾಕಂದರೆ ಆಚೆ ಕಡೆ ಸ್ವಲ್ಪ ರಶ್ ಇತ್ತು. ಸರಿ, ಒಳಗಡೆ ಹೋಗ್ಬಿಟ್ಟು ಹಂಗೆ ದರ್ಶನ ನೋಡೋಣ
ದರ್ಶನ ಸಿಕ್ಕಿದ್ರೆ ರಶ್ ಇಲ್ಲ ಅಂದರೆ ದರ್ಶನ ಮಾಡ್ಕೊಬರೋಣ, ಇಲ್ಲಾಂದ್ರೆ ಹಂಗೆ ಕೈ ಮುಕ್ಕೊಬರೋಣ ಅಂತ ನಾನು ನಮ್ಮ ಅಮ್ಮನೂ ಹೋದ್ವು. ನಮ್ಮ ಪುಣ್ಯಕ್ಕೆ ತುಂಬ ರಶ್ ಅಂತ ಏನಿರಲಿಲ್ಲ, ಸ್ವಲ್ಪ ರಶ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಇವಾಗ ನಮ್ಮ ಆಂಟಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಸ್ನೇಹಿತರೇನು ಗೊತ್ತಾ, ನಮ್ಮ ಪೂರ್ವಜರು ಯಾವಾಗಲೂ ಅವ್ರದ್ದೊಂದು ಒಂಥರ ನಂಬಿಕೆ, ಯಾವ್ದಾದ್ರು ದೇವಸ್ಥಾನಗಳಿಗೆ ಅಥವಾ ಜಾತ್ರೆಗಳಿಗೆ ಹೋದರೆ ಅಲ್ಲಿಂದ ಮನೆಗೆ ಕಡಲೆಪುರಿ ತರುವಂಥದ್ದು ಅವರ ಒಂದು ಪದ್ಧತಿ ಇರುತ್ತೆ. ಸ್ವಲ್ಪ ಹಳಬ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಖಂಡಿತವಾಗ್ಲೂ ನಾವು ಇವಾಗ ನಮ್ಮ ಗುಡ್ಗಳ ಜಾತ್ರೆಗೆ ಹೋದ್ರೂ ಅಷ್ಟೇ, ಇವತ್ತು ಹೋಗಿರಲಿ ಮತ್ತು ನಾಳೆ ವಾಪಸ್ ಹೋಗ್ಬಿಟ್ಟು ಬರೋದಾದ್ರೂ ಮನೆಗೆ ಕೊನೆಗೆ ಒಂದು 2 ಸೇರಾದ್ರೂ ಪರವಾಗಿಲ್ಲ ಪುರಿನ ತೊಗೊಂಡು ಬಂದೇ ಬರ್ತಾರೆ. ಹಾಗಾಗಿ ನಮ್ಮಮ್ಮ ನಮ್ಮ ಆಂಟಿ ಮನೆಗೆ ಹಾಗೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಪುರಿನ ತಗೊಂಡ್ರು. ಅದಾದಮೇಲೆ ನಮ್ಮ ಆಂಟಿ ಮನೆಗೆ ಅಂತ ಬಂದು, ನಮ್ಮ ಆಂಟಿ ಮನೆಗೆ ಬಂದಂತಹ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಆಂಟಿ ಮನೆ ಒಳಗಡೆನೆ ಜಾರಿ ಬಿದ್ದು ಕಾಲು ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಹಾಗಾಗಿ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಮ್ಮ ಆಂಟಿನ ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ಜಯಂತಿಯವರ ಅಕ್ಕನ ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ನಮ್ಮ ಆಂಟಿಯವ್ರಿಗೂ ಸಹ ಹೇಳಿದರು. ನಮ್ಮ ಚಿಕ್ಕಪ್ಪ ಹಾಗೆ ನನ್ನ ತಂಗಿ ಮಗ ಅವ್ರ ಬೈಕಲ್ಲಿ ಬಂದರು. ನಾವೆಲ್ಲರೂ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೊರಟು. ನೋಡಿ ಎಷ್ಟು ಹತ್ರದಲ್ಲ ಹೇಳ್ಸಿ, ನಾನು ಚೀಲ ಬೇರೆ ಕಟ್ಬಿಟ್ಟವ್ರೆ. ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಹಂಡ್ರಂಗಿಗೆ ಬಂದು ನಮ್ಮ ಅಜ್ಜಿ ಊರಿಗೆ. ಅಲ್ಲೂ ಸಹ ಒಂದು ಗೃಹ ಪ್ರವೇಶ ಇತ್ತು. ಅಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕಾಫಿ ಎಲ್ಲನೂ ಕುಡ್ಕೊಂಡು ಅಲ್ಲಿಂದ ನಾವು ಸೀದಾ ಮನೆ ಕಡೆ ಹೊರಟು. ಮಾವಂಗಿ ಇನ್ಚಾರ್ಜ ದನ ಮೇಯಿಸೋದು. ಇಲ್ಲಿ ಬಂದ್ರೆ ಇದೆ ಕೆಲಸ. ರೈತರ ಮಕ್ಳು ಅಂತ ಗೊತ್ತಾಗ್ಲಿ ಅಲ್ವಾ ಮಾವ? ಕೂರಲ್ಲ.